ಬೇಕೇ ಬೇಕು. ಅಣ್ಣಳ್ಳಿ ಪಿಡಿಒ ಸವಿತಾರವರ ಮೇಲೆ ಹಲ್ಲೆ ಮಾಡಿದವರನ್ನು ಬಂಧಿಸಿ ಬಂಧಿಸಿ. ಬೇಕೇ ಬೇಕು. ಪಿಡಿಒ ಮೇಲೆ ಹಲ್ಲೆ ಮಾಡಿದವ್ರಿಗೆ ಹೇಳಿ ಧಿಕ್ಕಾರ. ಪಿಡಿಒರವರ ಮೇಲೆ ಹಲ್ಲೆ ಮಾಡಿದವ್ರಿಗೆ ಹೇಳಿ ಧಿಕ್ಕಾರ. ಪಿಡಿಒರವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುವುದಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಪಿಡಿಒ ನೌಕರರ ಸಂಘಕ್ಕೆ, ನರೇಗಾ ನೌಕರರ ಸಂಘಕ್ಕೆ ಹೇಳಪ್ಪ. ನ್ಯಾಯ ಬೇಕು, ನ್ಯಾಯ ಬೇಕು. ಬಂಧಿಸಿ ಬಂಧಿಸಿ. ಪಿಡಿಒರವರ ಮೇಲೆ ಹಲ್ಲೆ ಮಾಡಿದ ನಾಗರಾಜ್ರವರನ್ನು ಬಂಧಿಸಿ ಬಂಧಿಸಿ. ಅಯ್ಯಯ್ಯೋ ಅಯ್ಯಯ್ಯೋ. RDPR ನೌಕರರ ಸಂಘಕ್ಕೆ, ಪಿಡಿಒ ನೌಕರರ ಸಂಘಕ್ಕೆ, ನರೇಗಾ ನೌಕರರ ಸಂಘಕ್ಕೆ. ಏನು ಕೋಲಾರ ತಾಲೂಕು ಅಣ್ಣಳ್ಳಿ ಗ್ರಾಮ ಪಂಚಾಯತಿ, ಅದೇ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ನಾಗರಾಜ್ರವರು ಮತ್ತೆ ಮುನಿವೆಂಕಟರೆಡ್ಡಿ ಅನ್ನೋರು ದಿನಾಂಕ 26/26 ಮಧ್ಯಾಹ್ನ ಸುಮಾರು 12:30 ಸಮಯಕ್ಕೆ ಕಚೇರಿಗೆ ಆಗಮಿಸ್ತಾರೆ. ಆಗಮಿಸಿದ ನಂತರ ಆಡಳಿತಾಧಿಕಾರಿ ಸುಬ್ರಹ್ಮಣ್ಯರವರ ಬಳಿ ಬಂದು ಚರ್ಚೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪಿಡಿಒರವರು ಅವರ ಒಂದು ಕೊಠಡಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇವರನ್ನ ಆಡಳಿತಾಧಿಕಾರಿ ಕಚೇರಿಗೆ ಕರೀತಾರೆ. ಅಲ್ಲಿ ಬಂದಂತ ಪಿಡಿಒರವ್ರಿಗೆ ಏಕಾಏಕಿ ಏರು ಧ್ವನಿಯಲ್ಲಿ ನಾಗರಾಜ್ರವರು ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಹಲ್ಲೆ ಸಹ ಮಾಡ್ತಾರೆ. ಆಮೇಲೆ ಅವರ ಒಂದು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸ್ತಾರೆ. ಒಬ್ಬ ಮಹಿಳಾ ಅಧಿಕಾರಿಗೆ ಈ ರೀತಿ ಗೂಂಡಾ ವರ್ತನೆ ತೋರಿರ್ತಕ್ಕಂಥ ನಾಗರಾಜ್ರವ್ರಿಗೆ ಮತ್ತು ಮುನಿವೆಂಕಟರೆಡ್ಡಿರವ್ರಿಗೆ ಕೆಲವರು ಬೆಂಬಲ ಸೂಚಿಸಿ ಕಾಪಾಡ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ನಾವು ಮುಖ್ಯವಾದ ಸ್ಥಾನವನ್ನು ಕೊಟ್ಟಿದ್ದೀವಿ. ನಾಗರಾಜ್ರವ್ರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ಅವ್ರ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಮುನಿವೆಂಕಟರೆಡ್ಡಿರವ್ರ ಮನೆಯಲ್ಲೂ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ತಾಯಿ ಇದ್ದಾರೆ. ಒಂದು ಕನಿಷ್ಠ ಜ್ಞಾನ ಇಲ್ಲದೆ ಒಂದು ಹೆಣ್ಮಗಳನ್ನ ಈ ರೀತಿ ನಿಲ್ಲಿಸಿರೋದ್ರ ವಿರುದ್ಧ ನಾವು ಸಂಘದ ಎಲ್ಲ ಪದಾಧಿಕಾರಿಗಳು ಅವತ್ತೇ ಬೇಡವರವರ ರಕ್ಷಣೆಗೆ ಧಾವಿಸಿ ಕೋಲಾರ ರೂರಲ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಿಸ್ತೀವಿ. 20ನೇ ತಾರೀಕು 21ನೇ ತಾರೀಕು FIR ಆಗತ್ತೆ. 21ನೇ ತಾರೀಕಿಂದ 24ನೇ ತಾರೀಕು ಸಂಜೆವರೆಗೂ ನಾವು ಮಾನ್ಯ CEO ರವ್ರ ಮುಖಾಂತರ ಮತ್ತೆ DC ಸಾಹೇಬ್ SB ಸಾಹೇಬರಿಗೆ ಮಾತನಾಡಿ ಅವರನ್ನ ಬಂಧಿಸಬೇಕು. ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕತೆಗಳು ಹೇಳ್ತಾರೆ, ಬೇರೆ ಬೇರೆ ಕಾನೂನು ಇದೆ ಅಂತ ಹೇಳ್ತಾರೆ. ನಾವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಒಂದು, ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಕಂಪ್ಲೇಂಟ್ ಒಂದು. ನಾನೇ ಹೋಗಿದ್ದೆ ಖುದ್ದಾಗಿ ಮೇಡಮ್ ಅವ್ರ ಜೊತೆಯಲ್ಲಿ, ಮತ್ತೆ ನಮ್ಮ ಸ್ನೇಹಿತರೆಲ್ಲರೂ ಬಂದಿದ್ರು. ಅವರ ಅನುಕೂಲಕ್ಕೆ ತಕ್ಕಂಗೆ ಈ ರೀತಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಮಹಿಳಾ ಅಧಿಕಾರಿಗಳು ವಿಶೇಷವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಈ ರೀತಿ ಭಯದ ವಾತಾವರಣ ಸೃಷ್ಟಿಯಾದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನಮ್ಮ ಮೇಲಧಿಕಾರಿಗಳು, ಮಾನ್ಯ ಸರ್ಕಾರ ಎಲ್ಲರೂ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಮಹಿಳಾ ಅಧಿಕಾರಿಗಳಿಗೆ ಮತ್ತು ಪಂಚಾಯಿತಿ ಎಲ್ಲ ಸಿಬ್ಬಂದಿಯವರಿಗೆ ರಕ್ಷಣೆ ಕಲ್ಪಿಸೋದ್ರಲ್ಲಿ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು. ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ನಮ್ಮ ಎಲ್ಲ RDPR ಕುಟುಂಬ ಸೇರಿ ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದರೂ ಮತ್ತೆ ಘಟನೆಗಳು ಮರುಕಳಿಸಿದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸಬ್ ಇನ್ಸ್ಪೆಕ್ಟರ್ಗೆ ಒಬ್ಬ ರೌಡಿ ಶೀಟರು ಧಮಕಿ ಹಾಕ್ತಾನೆ ರೋಡಲ್ಲೇ ನಿಂತ್ಕೊಂಡು,
ಅವನನ್ನ ನೀವು ಇಮಿಡಿಯೇಟ್ ಹೋಗಿ ಎತ್ಕೊಂಡ್ಬಂದು ಬಂಧಿಸ್ತೀರಾ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸ್ದ ಅಂತ. ಇದು ಸರ್ಕಾರಿ ಕೆಲಸ ಅಲ್ವಾ? ಗ್ರಾಮ ಪಂಚಾಯಿತಿಯಲ್ಲಿ CCTV ಫುಟೇಜ್ ಇದೆ, ವಿಡಿಯೋ ಇದೆ. ಅಂದ್ರೆ ಪೊಲೀಸ್ ಇಲಾಖೆಗೆ ಒಂದು ರೂಲ್ಸು, ನಮ್ಗೊಂದು ರೂಲ್ಸು. ಕನಿಷ್ಠಕ್ಕೆ ಆದ್ರೂ ನಾವ್ ಏನು ಹೋಗಿ ಕಂಪ್ಲೇಂಟ್ ಕೊಟ್ಟಿದೀವಿ, ಏನ್ ಪ್ರೊಸೀಜರ್ ನಡೀತಾ ಇದೆ ಅಂತ ನಮ್ಮನ್ನು ಕರೆದು ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ. ನಾವೇನಾದ್ರೂ ಸ್ಟೇಷನ್ ಅಲ್ಲಿ ಒಂದು ಮನವಿ ಆಗ್ಲಿ, ಒಂದು ಕಂಪ್ಲೇಂಟ್ ಆಗ್ಲಿ ಕೊಡಕ್ ಹೋದಾಗ ಅದ್ರ ಬಗ್ಗೆ ಸರಿಯಾದ ರೆಸ್ಪಾನ್ಸ್ ಇರೋದಿಲ್ಲ. ನಾವು ಸರ್ಕಾರಿ ಅಧಿಕಾರಿಗಳಿಗೆ ಈ ರೀತಿ ರೆಸ್ಪಾನ್ಸ್ ಇಲ್ಲ ಅಂತಂದ್ರೆ ಸಾರ್ವಜನಿಕರಿಗೆ ಯಾವ ರೀತಿ ರೆಸ್ಪಾನ್ಸ್ ಇರುತ್ತೆ? ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕಠಿಣವಾದ ಕ್ರಮ ತಗೋಬೇಕು, ಆರೋಪಿಗಳನ್ನ ಬಂಧಿಸಬೇಕು ಅಂತ ನಾವೆಲ್ಲರೂ ಇಲ್ಲಿ ಇವತ್ತು ಕುಂತು ಪ್ರತಿಭಟನೆ ಮಾಡ್ತಾ ಇದೀವಿ, ಮನವಿ ಕೊಡ್ತಾ ಇದೀವಿ. ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ. ಅವತ್ತೇ ನಾವು ಸೋಮವಾರ ಅಡ್ಯಾಕ್ ಮೀಟಿಂಗ್ ಇತ್ತು, ಮತ್ತೆ ಇದು ಸಪ್ಲೈ ಬಿಲ್ಲು ಇದು ಮಾಡೋದಿತ್ತು. ಅವೆರಡು ಕೆಲಸಗಳು ನಾನು ಮಾಡ್ತಾ ಇರುವಾಗ ಅವರು ಇದ್ದಕ್ಕಿದ್ದಂಗೆ ಅವರು ಬಂದು ಯಾವುದಾದ್ರೂ ಒಂದು ವಿಚಾರವಾಗಿ ತರಲೆ ತೆಗೆದ್ರು, ಕೇಳಿದ್ರು. ನಾನು ಅದನ್ನು ಶಾಂತವಾಗಿ ಉತ್ತರ ಕೊಡ್ತಾ ಇದ್ದೆ. ಆದರೆ ಅವರು ಏನು ಅಣ್ಣಿಹಳ್ಳಿ ಮಾಜಿ ಅಧ್ಯಕ್ಷರು ಮತ್ತು ಕಳೆದ ಸಾಲಿನಲ್ಲಿ ಅವರ ಹೆಂಡತಿ ಸದಸ್ಯರಾಗಿದ್ದವರು ಬಂದರು. ಯಾವುದಾದ್ರೂ ಒಂದು ವಿಷಯಕ್ಕೆ ನಮಗೆ ನಾಗರಾಜ್ ಅವರು ನನಗೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು. ಅಲ್ಲಿ ನಮ್ಮ ಆಡಳಿತಾಧಿಕಾರಿಗಳು ಕೂಡ ಇದ್ದರು. ಅವರು ನನಗೆ ಇದ್ದಕ್ಕಿದ್ದಂಗೆ ಮಾತಾಡೋದಕ್ಕೆ, ಅವರು ಹೇಳಿದ್ದನಿಂದ ಮಾತಾಡೋದು ಮತ್ತು ನನಗೆ ಕೆಟ್ಟದಾಗಿ ನಿಲ್ಲಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳ್ತಾನೆ ಇದ್ದೀನಿ, ಹಂಗಲ್ಲ ಈ ಥರ ಇದೆ ಹೇಳಿ, ನನಗೆ ಹೇಳೋದು ಕೇಳಿಸ್ಕೊಳ್ಳಿ ಅಂತ. ಅದು ಕೇಳಿಸ್ಕೊಳ್ಳಿಲ್ಲ. ಆವಾಗ ನಾನು ಅಲ್ಲೇ ಇದ್ದ ಫೋನ್ ತೊಗೊಂಡು ಅವರು ಏನು ನನಗೆ ಇದು ಮಾಡೋಕ್ಕೆ ಬಂದರು. ಅವ್ರ ಮೇಲೆ ನಾನು ಫೋನ್ ತೊಗೊಂಡು ಕ್ಯಾಮ್ರಾ ಆನ್ ಮಾಡಿಕೊಂಡೆ ಅಷ್ಟೇ. ಅವರಿನ್ನೂ ತುಂಬ ಕೋಪಗೊಂಡು ನನ್ನ ಮೇಲೆ ಅವಾಚ್ಯ ಶಬ್ದದಿಂದ ನಿಲ್ಲಿಸೋದು ಮತ್ತು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ನಾನು ಆಮೇಲೆ ಅವರು ನಮಗೇನು ಹೊಡೆಯೋಕ್ಕೆ ಬಂದರು, ಇದಕ್ಕೆ ನನ್ನ ಕ್ಯಾಮ್ರಾ ಎಲ್ಲಿವರೆಗೂ ರೆಕಾರ್ಡ್ ಮಾಡ್ಕೊಂಡಿದ್ದೀನೋ ಅಷ್ಟೇ, ಅದಕ್ಕೆ ಕ್ಯಾಮ್ರಾ ಕೆಳಗೆ ಬಿಟ್ಟು ಆಮೇಲೆ ಕ್ಯಾಮ್ರಾನ ತೊಗೊಂಡು ಅವ್ರು ಹೊರಟೋದ್ರು. ಆಮೇಲೆ ನಮ್ಮ ಅಡ್ಮಿನಿಸ್ಟ್ರೇಟ್ರಿಗೆ ಆ ಕ್ಯಾಮ್ರಾ ಇಸ್ಕೊಂಡ್ಬಂದರು. ಹೀಗಾಗಿ ಇದು ಒಂದು ಮೊದಲನೇ ಸತಿ ನನಗೆ ನಡೆದಂಥ ಘಟನೆ ಅಲ್ಲ. ಇದು ಭಾಳಷ್ಟು ವರ್ಷಗಳು, ನಾನು ಸುಮಾರು 4-5 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅವರು ಭಾಳಷ್ಟು ಸತಿ ನನಗೆ ನಿಲ್ಲಿಸಿದ್ದಾರೆ. ನಾವು ಏನಂದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೆಲವೊಂದೊಂದು ವಿಷಯನ ನಾವು ತುಂಬ ಸೀರಿಯಸ್ ಆಗಿ ಹೇಳ್ಕೊಂಡು ಹೋದರೆ ಸಮಸ್ಯೆ ಆಗುತ್ತೆ, ಎಲ್ಲನೂ ಸಮಾಧಾನವಾಗಿ ಹೋಗಬೇಕು ಅಂತ ನಾವು ಭಾಳಷ್ಟು ಪ್ರಯತ್ನ ಪಡ್ತೀವಿ. ಇಲ್ಲಿವರೆಗೂ ನಾನು ಮಾಡಿದ್ದು ಅದೇ ಕೆಲಸನೇ. ಸುಮಾರು 5 ವರ್ಷದಿಂದ ನಾನು ಅವ್ರಿಗೆ ಯಾವುದೇ ರೀತಿ ನನಗೆ ಪ್ರಚೋದನಕಾರಿಯಾಗಿ ನನಗೆ ಕೇಳೋದು, ಮತ್ತು ನನ್ನ ಮೇಲೆ ಲೋಕಾಯುಕ್ತಕ್ಕೆ ಹಾಕಿದ್ರು. ಅದು ಕೋಲಾರ ಲೋಕಾಯುಕ್ತ, ಅಲ್ಲಿ ರಿಪೋರ್ಟ್ ಬಂತು. ಮತ್ತು ಬೆಂಗಳೂರಲ್ಲಿ ಲೋಕಾಯುಕ್ತಕ್ಕೂ ಹಾಕಿದ್ರು, ಅಲ್ಲೂ ರಿಪೋರ್ಟ್ ಬಂತು. ಮತ್ತು ZPಗೆ ಹಾಕಿದ್ರು, ZPನಲ್ಲೂ ನಾನು ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟೆ. ನಮ್ಮ ಹೈಯರ್ ಅಥಾರಿಟೀಸ್ ಹತ್ರ ಎಲ್ಲರ ಹತ್ರ ಮಾತಾಡಿದ್ರು. ಅದು ನಾವು ಅವಾಗ ಅವ್ರಿಗೆ ಹೇಳಿದ್ವಿ ಇದು ವಿಷಯಗಳು. ಹಾಗಾಗಿ ಅಷ್ಟವರೆಗೂ ಆಗಿತ್ತು. ಇವಾಗ ಅವ್ರಿಗೇನು ಮಾಡೋಕ್ಕಾಗ್ದಿರ ಕೊನೆಯಲ್ಲಿ ನನ್ನ ಮೇಲೆ ಈ ರೀತಿ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ನನಗೆ ತುಂಬ ಮಾನಸಿಕವಾಗಿ ಮತ್ತು ಅಲ್ಲಿ ಕೆಲಸ ನಿರ್ವಹಿಸೋದಕ್ಕೆ ತುಂಬ ಕಷ್ಟ ಆಗ್ತದೆ. ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಭಾಳಷ್ಟು ಡಿಪಾರ್ಟ್ಮೆಂಟ್ಸೊಂದಿಗೆ ಹೈಯರ್ ಅಥಾರಿಟೀಸ್ ಹೇಳಿ ಕೇಳಬೇಕು, ಜನಪ್ರತಿನಿಧಿಗಳು ಹೇಳಿ ಕೇಳಬೇಕು. ಅಲ್ಲಿ ಯಾರ್ಯಾರು ತುಂಬ ಸಮಸ್ಯೆಗಳಿರ್ತವೆ, ನೀರು ಸಮಸ್ಯೆ, ಲೈಟ್ ಸಮಸ್ಯೆ, ಇನ್ನೊಂದು ಈ ಸ್ವತ್ತು, ಭಾಳಷ್ಟು ಕೆಲಸಗಳು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಬರ್ತಾನೆ ಇರ್ತವೆ. ಆ ಕೆಲಸಗಳು ಮಾಡೋವಾಗ ನಮಗೆ ನ್ಯಾಚುರಲಿ ತುಂಬ ಒತ್ತಡ ಇರುತ್ತೆ. ಅಂಥ ಸಂದರ್ಭದಲ್ಲಿ ಭಾಳ ಇವಾಗ ಈ ರೀತಿಯಾಗಿ ಕೆಲಸಕ್ಕೆ ನಮಗೆ ತೊಂದರೆ ಮಾಡೋದು, ಭಾಳ ಹಿಂಸೋದು, ಅವಮಾನಕರವಾಗಿ ಮಾತಾಡೋದು ಮತ್ತು ಹಲ್ಲೆ ಮಾಡೋದು, ಇದು ಶೋಚನೀಯ. ದಯಮಾಡಿ ಈ ವಿಚಾರ ಬಗ್ಗೆ ಈ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ತಾಲೂಕು ಅಣ್ಣಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಈಗ PDO ಮೇಲೆ ಹಲ್ಲೆ ಆಗಿದೆ. ಈ ವಿಚಾರ ಅವತ್ತಿನ ಸಾಯಂಕಾಲ 20ನೇ ತಾರೀಕು ಸಾಯಂಕಾಲ ನಮ್ಮ ಗಮನಕ್ಕೆ ಬಂತು. ಈ ವಿಚಾರವಾಗಿ ಈಗ ನಮ್ಮ ಏನು ನೌಕರ ಸಂಘದ ಪದಾಧಿಕಾರಿಗಳು CEO ಗಮನಕ್ಕೆ ತಂದರು. ನಂತರ ನಾವು CEO ಜೊತೆ ಮಾತಾಡಿ ಇದಕ್ಕೆ ಸಂಬಂಧಪಟ್ಟಾಗೆ ಏನು ಕಾನೂನು ಕ್ರಮ ತಗೋಬೇಕು ಮತ್ತು ಇದು ಯಾಕೆ ಈ ಪರಿಸ್ಥಿತಿ ಉದ್ಭವ ಆಯಿತು ಅನ್ನೋ ವಿಚಾರವಾಗಿ ನಾವು ಎಲ್ಲ ಮಾಹಿತಿಯನ್ನು ಪಡೆದಿದ್ದೇವೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ವಿಚಾರವಾಗಿ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಏನು ಅಗತ್ಯ
ಕಾನೂನು ಏನಿದೆ ಅದ್ರ ಪ್ರಕಾರ ನೀವು ಕ್ರಮ ತಗೋಬೇಕು. ಮತ್ತು ನಮ್ಮ ನೌಕರರಿಗೆ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಬೇಕು. ಒತ್ತಡದಲ್ಲಿ ಅವ್ರು ಕೆಲಸ ಮಾಡಬಾರ್ದು, ಭಯದಿಂದ ಕೆಲಸ ಮಾಡಬಾರ್ದು ಅಂತ ಹೇಳಿ ಅವ್ರಿಗಾಗಲೇ ಫೋನ್ ಮೂಲಕ ಮಾತಾಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ವಿಚಾರವಾಗಿ ಇಮಿಡಿಯೇಟಾಗಿ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ಈಗಾಗಲೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಸಿಇಒರಿಗೂ ಕೂಡ ಅವರು ಕೂಡ ಮಾತಾಡಿದ್ದಾರೆ. ಈ ವಿಚಾರವಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸರ್ಕಾರದ ಕಾರ್ಯದರ್ಶಿಗಳು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಏನು ಇಲ್ಲಿ ಹಲ್ಲೆ ಅಂದರೆ ಘಟನೆ ಆಯಿತು, ಆ ಸಂದರ್ಭದಲ್ಲಿ ಆದಂಥ ಪರಿಸ್ಥಿತಿ ಮತ್ತು ಪೊಲೀಸರ ಜೊತೆ ಮಾತಾಡಿದಂಥ ವಿಚಾರಗಳನ್ನ ಎಲ್ಲವನ್ನ ಕೂಡ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳಿಗೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗಾಗಲೇ ತಂದಿರೋದ್ರಿಂದ ಇದನ್ನು ಈಗಾಗಲೇ ತಾವು ಮಾನ್ಯ ಇಲಾಖಾ ಸಚಿವರಿಗೆ ಈಗಾಗಲೇ ಪತ್ರವನ್ನು ಕೊಟ್ಟಿದ್ದೀರಿ. ಇದನ್ನು ನಾವು ಸರ್ಕಾರಕ್ಕೆ ಹಿಂದೆ ಪತ್ರ ಬರೆದು ಈ ವಸ್ತುಸ್ಥಿತಿಯನ್ನು ನಾವು ಅವರ ಗಮನಕ್ಕೆ ತಂದು ಕಾನೂನು ರೀತಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಕ್ರಮವನ್ನು ವಹಿಸ್ತೇವೆ. ಓಕೆ ಸರ್. ಒಂದು ಕೆಟ್ಟ ಸಂಗತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ಪದೇ ಪದೇ ಈ ಒಂದು ಕೃತ್ಯಗಳು ನಡೀತಾನೆ ಇದ್ದಾವೆ. ಗ್ರಾಮ ಪಂಚಾಯತಿಗಳಲ್ಲಾಗ್ಬೋದು, ಇತರೆ ಕಚೇರಿಗಳಾಗ್ಬೋದು, ಎಲ್ಲಾ ಕಡೆ ಒಂದು ಹಲ್ಲೆ ಮಾಡೋದಾಗ್ಲಿ, ನಿಂದನೆ ಮಾಡೋದಾಗ್ಲಿ, ಏಕವಚನದಲ್ಲಿ ಮಾತಾಡೋದಾಗ್ಲಿ, ಈ ತರ ಪ್ರಕರಣಗಳು ಆಗ್ತಾನೆ ಇದಾವೆ. ಈ ತರ ಪ್ರಕರಣಗಳು ಆಗ್ಬಾರ್ದು. ಯಾವುದೇ ಕಾರಣಕ್ಕೂ ಏನೇ ಕೆಲಸ ಇದ್ರೂ ಕಾನೂನು ಚೌಕಟ್ಟಿನಲ್ಲಿ ಕೇಳಬೇಕು, ಕಾನೂನು ಚೌಕಟ್ಟಿನಲ್ಲಿ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಏನು ನಮ್ಮ ಸವಿತಾ ಮೇಡಮ್ ಅವ್ರಿಗೆ ಹಲ್ಲೆ ಮಾಡಿದ್ದಾರೆ, ಈ ಹಲ್ಲೆನ ನಾವು ಸರ್ಕಾರಿ ನೌಕರ ಸಂಘದಿಂದ ತೀವ್ರವಾಗಿ ಖಂಡಿಸ್ತೇವೆ ಹಾಗೂ ಇದ್ರ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಈಗಾಗಲೇ ಆ ದಿನ FIR ಕೂಡ ಆಗಿದೆ. FIR ಆಗಿ ಒಂದು ಕಳೆದ 5-6 ದಿನ ಆಗ್ತಾ ಇದೆ. ಈವರೆಗೂ ಬಂಧಿಸಿಲ್ಲ. ರಾಜಾರೋಷವಾಗಿ ಓಡಾಡ್ತಾನೆ ಇದ್ದಾರೆ. ಅಟ್ಲೀಸ್ಟ್ ಆರೋಪಿ ಏನ್ ತಲೆ ಮರೆಸ್ಕೊಂಡಿಲ್ಲ, ರಾಜಾರೋಷವಾಗಿ ಓಡಾಡ್ತಾನೆ ಇದ್ದಾರೆ. ಇದರ ವಿರುದ್ಧ ನಾವು ಈಗಾಗಲೇ ಪೊಲೀಸ್ ಇಲಾಖೆಯವ್ರನ್ನ ಮಾತಾಡಿದ್ದೇವೆ. ಈಗಲೂ ತಮ್ಮ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ಕೇಳ್ಕೊಂತ ಇದ್ದೇವೆ, ಅವ್ರನ್ನ ಕೂಡಲೇ ಅವ್ರನ್ನ ಬಂಧಿಸಿ ಅವ್ರಿಗೆ ಕಾನೂನು ರೀತಿಯ ಶಿಕ್ಷೆ ಆಗೋ ರೀತಿ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ನಾನು ಈ ಮೂಲಕ ಸವಿತಾ ಮೇಡಮ್ಗಾಗ್ಬೋದು ಹಾಗೂ ಎಲ್ಲ ಪಂಚಾಯತಿ PDOಗಳಿಗಾಗ್ಬೋದು, ಎಲ್ಲ ಸರ್ಕಾರಿ ನೌಕರಿಗೂ ಅವರ ರಕ್ಷಣೆಗೆ ಸದಾ ನೌಕರರ ಸಂಘ ಇರ್ತದೆ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಈ ಕೃತ್ಯವನ್ನ ನಾವು ಖಂಡಿಸ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.